ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, ವೆಲ್ಕಮ್ ಟು ಸೈಕಲ್ ಹೆಜ್ಜೆ. ನಾನು ಲಾಸ್ಟ್ ಡೇ 13 ಅಂದರೆ ಶನಿವಾರ 30ನೇ ತಾರೀಕಿಗೆ ಸೈಕಲ್ ಹೊಡೆಯೋದನ್ನು ಸ್ಟಾಪ್ ಮಾಡಿದ್ದೆ. ಅದರಿಂದ ಮುಂದಕ್ಕೆ ನಾನು ಕಂಟಿನ್ಯೂ ಮಾಡಿಲ್ಲ. ಅಂದರೆ ಶನಿವಾರ ಆಯಿತು, ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ನಾನು ಸ್ಟಾಪ್ ಮಾಡಿದ್ದೆ. ಯಾಕೆ ಸ್ಟಾಪ್ ಮಾಡಿದ್ದೆ ಅಂತ ಹೇಳಿದರೆ, ನಾನು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಬೇಕಿತ್ತು. ಅಂದರೆ ನಾನು ಮಾಡಿರೋ ತಪ್ಪನ್ನು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಒಂದೇ ಸಲ ಏನು ಮಾಡಿದೆ, ಜಂಪ್ ಮಾಡಿಬಿಟ್ಟೆ. ಒಂದು ಸ್ಟೆಪ್ನ ಜಂಪ್ ಮಾಡಿ ಹೋಗಿದ್ದು, ಹಂಗಾಗಿ ಬಾಡಿ ಪೇಯ್ನು ಎಲ್ಲ ಸ್ಟಾರ್ಟ್ ಆಗಿತ್ತು. ಹಂಗೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ ನಾನು ಆ 3 ದಿನ. ಇವತ್ತು ಮತ್ತೆ ನಾನು ಶುರು ಮಾಡಿದ್ದೀನಿ. ನಾನೇನು ಮಾಡಿದೆ ಅಂತ ಹೇಳಿದ್ರೆ, 5.5 ಕಿಲೋಮೀಟ್ರಿಂದ 7, ಓಕೆ, ಏನೂ ಪ್ರಾಬ್ಲಮ್ ಆಗಲಿಲ್ಲ. 7 ಕಿಲೋಮೀಟ್ರಿಂದ ಡೈರೆಕ್ಟ್ 9 ಕಿಲೋಮೀಟ್ರ್ ತನಕ ಜಂಪ್ ಆದೆ. 9ರಿಂದ 11 ಜಂಪ್ ಆಯ್ತು, 2 ಕಿಲೋಮೀಟ್ರ್ ಜಂಪ್ ಆಯ್ತು. ಅಂದರೆ ಡೈಲಿ ಕಂಟಿನ್ಯೂಸ್ ಆಗಿ ಜಂಪ್ ಮಾಡಿಬಿಟ್ಟೆ ನಾನು. ಇನ್ನು 9ರಿಂದ ಡೈರೆಕ್ಟ್ 14 ಕಿಲೋಮೀಟ್ರ್ ನಾನು ಜಂಪ್ ಮಾಡಿದ್ದು. ಅಲ್ಲಿ ಅಷ್ಟು ಜಂಪ್ ಮಾಡೋ ಅವಶ್ಯಕತೆ ಇತ್ತಿಲ್ಲ. ಒಂದು ಹಾಫ್ ಕಿಲೋಮೀಟರ್ ಪ್ರತಿದಿನ ಇನ್ಕ್ರೀಸ್ ಮಾಡಬೇಕಿತ್ತು ನಾನು. ಅದು ಅಲ್ಲಿ ನಾನು ತಪ್ಪು ಮಾಡಿರೋವಂಥದ್ದು. ಹಂಗಾಗಿ ಬಾಡಿ ಪೇಯ್ನು ಎಲ್ಲ ಶುರುವಾಯಿತು. ಆ ತಪ್ಪನ್ನು ನೀವು ಸಹ ಮಾಡಬೇಡಿ. ಪ್ರತಿದಿನ ಏನೊಂದು ಹಾಫ್ ಕಿಲೋಮೀಟರ್, 1/4 ಕಿಲೋಮೀಟ್ರ್ ಇನ್ಕ್ರೀಸ್ ಮಾಡಿದ್ರು ಸಾಕು. ತಿಂಗಳಿಗೆ ಒಂದು ಟಾರ್ಗೆಟ್ ಇಟ್ಕೊಂಡು ರೀಚ್ ಮಾಡೋ. ಒಂದೇ ಸಲ ಜಿಗಿಯೋದು ಬೇಡ. ಜಿಗಿದ್ರೆ ನಂತರ ಬಾಡಿ ಪೇಯ್ನ್ ಎಲ್ಲ, ಕಾಲು ನೋವು ಎಲ್ಲ ಶುರುವಾಗುತ್ತೆ. ರೆಸ್ಟ್ ಮಾಡಬೇಕಾಗುತ್ತೆ ಜಾಸ್ತಿ. ಅದು ನಾನು ಸ್ಲೋ ಅಂದರೆ ನಾರ್ಮಲಾಗಿ ಪೆಡಲ್ ಮಾಡೋದ್ರಿಂದ ಅಷ್ಟೊಂದು ನನಗೇನೂ ಆಗಲಿಲ್ಲ. ನಾನು ಈಗ ನಾರ್ಮಲ್ ಆಗಿದ್ದೀನಿ. ಇವತ್ತು ಬುಧವಾರ ಅಂತ ಹೇಳಿದ್ರೆ 3ನೇ ತಾರೀಕು, ಜೂನ್ 3. ಇವತ್ತು ನಾನು ಪೆಡಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಸೈಕಲ್ ರೆಡಿ ಇದೆ, ನೋಡ್ಬೋದು. ಇವಾಗ ಬನ್ನಿ ಹೋಗೋಣ. ಈ ದಿನ ನಾನು ಸ್ವಲ್ಪ ರೂಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಕಿಕ್ಕೇರಿಯಿಂದ ಕ್ಯಾರ್ಪಡೆ ರೂಟ್ಗೆ ಪೆಡಲ್ ಮಾಡ್ತಾಯಿದ್ದೆ. ಇವತ್ತು ಕಿಕ್ಕೇರಿಯಿಂದ ಶ್ರವಣಬೆಳಗೊಳ ರೂಟ್ಗೆ ಪೆಡಲ್ ಮಾಡ್ತೀನಿ. ಒಂದು ಜಾಸ್ತಿ ಏನು ಬೇಡ, ಒಂದು 5-6 ಕಿಲೋಮೀಟ್ರ್ ಪೆಡಲ್ ಮಾಡೋಣ ಇವತ್ತು ಅಂತ ಹೇಳ್ತಾ ಜರ್ನಿನ ಮುಂದುವರ್ಸೋಣ. ಬನ್ನಿ. ಮೊದಲಿಗೆ ನಾವು ಫಾಸ್ಟಾಗಿ ಪೆಡಲ್ ಮಾಡಬಾರ್ದು, ಸ್ಲೋ ಆಗಿ ಪೆಡಲ್ ಮಾಡಬೇಕು. ಯಾಕೆ ಮೊದಲೇ ನಾವು ಎನರ್ಜಿನ ಕಳ್ಕೊಬಿಟ್ರೆ ಮುಂದೆ ಪೆಡಲ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಫುಲ್ ಸ್ಲೋ ಆಗಿ, ಅಂದರೆ ಗೇರ್ ಶಿಫ್ಟಿಂಗ್, ಅಂದರೆ ಫುಲ್ ಟಾಪ್ ಗೇರ್ ಹಾಕಿಲ್ಲ, ನಾರ್ಮಲಾಗಿ ಮಿಡಲ್ಲಿದ್ದೀನಿ, 3ನೇ ಗೇರಲ್ಲಿದ್ದೀನಿ. ನಾನು ನಾರ್ಮಲಾಗಿ ಪೆಡಲ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಮೊದಲು ನಾನು ರೈಟ್ ಕಟ್ ಆಗ್ತಾ ಇದ್ದೆ ನಮ್ಮ ಮನೆಯಿಂದ. ಈಗ ನಾನು ಲೆಫ್ಟ್ ಕಟ್ ಆಗ್ತಾ ಇದ್ದೀನಿ ಶ್ರವಣಬೆಳಗೊಳ ರೂಟ್ಗೆ. ಆರು ಗಂಟೆ ಆಗಿದ್ದಿರೋದ್ರಿಂದ ಎಲ್ಲ ಕರ್ತವ್ಯನೇ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಶ್ರವಣಬೆಳಗೊಳ 15 ಕಿಲೋಮೀಟ್ರ್ ಇದೆ. ಈಗ ಮುಂದಕ್ಕೆ ಹೋಗೋಣ. ನಾರ್ಮಲಾಗಿ ಪೆಡಲ್ ಮಾಡ್ತಾ ಇದ್ದೀನಿ. ಹೋಗೋ ದಾರಿಲಿ ಕಿಕ್ಕೇರಮ್ಮನ ಗುಡಿ ಇದೆ. ಕಿಕ್ಕೇರಮ್ಮಂಗೆ ನಮಸ್ಕಾರ ಮಾಡಿ ಮುಂದುವರಿತಾ ಇದ್ದೀನಿ ನಾನು. ಅಪ್ಪು ಬರೋದಕ್ಕಿಂತ ಮುಂಚೆನೇ ನಾವು
ಗೇರ್ ಶಿಫ್ಟ್ ಮಾಡಿಕೊಂಡ್ರೆ ಟಯರ್ಡ್ ಆಗಲ್ಲ, ಅಂದರೆ ಪ್ರೆಷರ್ ಬೀಳಲ್ಲ ಲೆಗ್ಗೆ. ನಾನು ಪದುತ್ತಾ ಫುಲ್ ಸ್ಲೋ ಆದಮೇಲೆ ನಾನು ಅಷ್ಟೊಂದು ಕಾರ್ ಆಗದೇ ಇರೋ ಟೈಮ್ಗೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇಲ್ಲೂ ಸಹ ಒಂದು ಬೂನಹಳ್ಳಿ ಅಪ್ ಅಂತ ಇದೆ, ತುಂಬ ದೊಡ್ಡ ಅಪ್ಪಿದು. ಮೊದಲೇ ಗೇರ್ನ ಶಿಫ್ಟ್ ಮಾಡ್ಕೊಬೋಣ, ಇಲ್ಲಾಂದರೆ ಅಪ್ಪಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಹೊಸ ಜಾಗ ಬೇರೆ, ಗೊತ್ತಿಲ್ಲ ಎಲ್ಲಿ ಯಾವಾಗ ಗೇರ್ ಶಿಫ್ಟ್ ಮಾಡಬೇಕು ಅಂತೇಳಿ. ನೋಡಿದ್ದು ದೊಡ್ಡ ಅಪ್ಪಿದು, ಇಲ್ಲಿಗೆಲ್ಲ ಇದೇ ದೊಡ್ಡ ಅಪ್ಪಿದು. ಅದೇ ಕೃಷ್ಣಾಪುರದ ಅಪ್ಪಿದೆಯಲ್ಲ ಅದರಷ್ಟು ದೊಡ್ಡದೇನಲ್ಲ, ಅದಕ್ಕಿಂತ ಚಿಕ್ಕದು. ಬೇಗ ಹತ್ತಿಸ್ಬೋದು ಇದನ್ನ. ಅಂದರೆ ಚಿಕ್ಕಳೆ ಗೇಟ್ ಬರುತ್ತಲ್ಲ ಅದರಿಂದ ಮುಂದೆ ಹತ್ತಿಸ್ತೀವಲ್ಲ ಅಪ್ಪು, ಅಷ್ಟು ಬರುತ್ತೆ ಅಷ್ಟೇ. ಇದು ನಾನು ನಿಧಾನಕ್ಕೆ ಗೇರ್ ಶಿಫ್ಟ್ ಮಾಡಿ ಹತ್ತಿಸ್ತಾ ಇದ್ದೀನಿ ನಾನು. ಬೂನಹಳ್ಳಿ ಅಪ್ಪನ್ನ ನಾನು ಸರವಾಗಿ ಹತ್ತಿಸ್ದೆ. ಇಲ್ಲಿ ಬರುವಂಥ ಪ್ಲೇಸ್ಗಳು ನಾನು ಹೋಗೋದಾಗಲಿ, ಮೊದಲು ಬೂನಹಳ್ಳಿ, ನಂತರ ವಡ್ರಳ್ಳಿ ಗೇಟ್ ಬರುತ್ತೆ, ಅಥವಾ ಅದಕ್ಕಿಂತ ಮುಂಚೆ ಮಾದಳ್ಳಿ ಗೇಟ್ ಬರುತ್ತೆ, ಅದು ತುಂಬ ಹತ್ರ. ಆಮೇಲಿಂದ ವಡ್ರಳ್ಳಿ ಗೇಟು, ಅಂಕನಹಳ್ಳಿ, ಹೈಕ್ನಹಳ್ಳಿ ಗೇಟು, ಸಾಸ್ಲು ಬರುತ್ತೆ. ಇವತ್ತು ಸಾಸ್ಲು ತನಕ ಹೋಗಿ ನಮ್ಮ ಈಶ್ವರ ಸ್ವಾಮಿಗೆ ಕೈ ಮುಗಿದು ಮತ್ತೆ ರಿಟರ್ನ್ ಆಗೋಣ. ಬನ್ನಿ, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇವತ್ತು ಜಾಸ್ತಿ ಇನ್ಕ್ರೀಸ್ ಮಾಡೋದು ಬೇಡ, ಸಾಕಷ್ಟರಲ್ಲೇ ಇದ್ದು ನಾಳೆಗೆ ಬೇಕಾದ್ರೆ ಒಂಚೂರು ಜಾಸ್ತಿ ಮಾಡೋಣ. ನಾನು ಸಾಸ್ಲಿಗೆ ಬಂದಿದ್ದೀನಿ. ಇದು ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಾಲಯ ಸಾಸ್ಲು. ಕಾರ್ತಿಕ ಸೋಮವಾರದಲ್ಲಿ ತುಂಬ ರಶ್ ಇರುತ್ತೆ. ಇಲ್ಲಂತೂ ಕಾಲಿಡೋದಕ್ಕೆ ಆಗೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ ಇಲ್ಲಿ ಕಾರ್ತಿಕದಲ್ಲಂತೂ. ಅದರಲ್ಲೂ ಸೋಮವಾರ ಮತ್ತು ಶನಿವಾರದಂತೂ ಅದ್ಭುತ ಅಲ್ಲಿ. ಅಂದರೆ ತುಂಬ ಪವರ್ಫುಲ್ ದೇವರಿದು. ಯಾರು ಕಜ್ಜಿ, ತುರ್ಕೆ, ಚರ್ಮ ರೋಗ ಏನಾರು ಇತ್ತು ಅಂದರೆ ಇಲ್ಲಿ ಅದು ಕ್ಲಿಯರ್ ಆಗುತ್ತೆ. ಸುಮಾರು 5-6 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿಗೆ ಬಂದಿದ್ದೀನಿ, ಸ್ವಲ್ಪ ದೂರ ಮುಂದೆ ಹೋಗಿ ನಾನು ಮತ್ತೆ ರಿಟರ್ನ್ ಆಗ್ತೀನಿ. ಈ ರೋಡ್ ಒಂಥರ ಚೆನ್ನಾಗಿದೆ. ಅದು ಕ್ಯಾರ್ಪೇಟೆ ರೂಟ್ ಇದೆಯಲ್ಲ, ತುಂಬ ಅಪ್ಪು ಮತ್ತು ತುಂಬ ವೆಹಿಕಲ್ಲು. ಇಲ್ಲಿ ಯಾವುದೇ ರೀತಿ ವೆಹಿಕಲ್ ಇಲ್ಲ, ಏನೂ ಇಲ್ಲ. ಒಂಥರ ಆರಾಮಾಗಿ ಒಳ್ಳೆ ಎಂಜಾಯ್ ಮಾಡಿಕೊಂಡು ಸೈಕಲ್ನ ಪೆಡಲ್ ಮಾಡ್ಬೋದು. ಸ್ವಲ್ಪ ಮುಂದೆ ಹೋಗಿ ಹಿಂದಕ್ಕೆ ಬರೋಣ, ರಿಟರ್ನ್ ಆಗೋಣ. ಸುಮಾರು 7 ಕಿಲೋಮೀಟರ್ ದೂರ ನಾನು ಇವತ್ತು ಬಂದಿದ್ದೀನಿ. ನಾರ್ಮಲಾಗಿ ಬಂದಿದ್ದೀನಿ ನಾನು. ಅಪ್ಪಿ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ. ಆ ಥರ ಕ್ಯಾರ್ಪೇಟೆ ಹೋಗ್ಬೇಕಾದ್ರೆ ಅಪ್ಪು ಸಿಗೋದಲ್ಲ, ಅಷ್ಟೊಂದು ಇಲ್ಲವೇ ಇಲ್ಲ ಇಲ್ಲಿ. ನಾರ್ಮಲಾಗಿ ಬಂದಿದ್ದೀನಿ. ಇದು ಮಂಡ್ಯ ಬಾರ್ಡ್ರು ನಾನು ಇವಾಗ ನಿಂತಿರೋಂಥದ್ದು. ಇಲ್ಲಿಂದ ಕಿಕ್ಕೇರಿಯಿಂದ ಇಲ್ಲಿಗೆ 7 ಕಿಲೋಮೀಟ್ರ್ ಇದೆ. ಇನ್ನು ನೆಕ್ಸ್ಟು ಶ್ರವಣಬೆಳಗೊಳ ಪೊಲೀಸ್ ಏನು ಬರುತ್ತೋ ಅದು ಸರಹದ್ದು ಪ್ರಾರಂಭ ಆಗುತ್ತೆ. ಇಲ್ಲಿಗೆ ಮಂಡ್ಯ ಡಿಸ್ಟಿಕ್ ಎಂಡು. ಈ ಜಾಗಕ್ಕೆ ನಾನು ನಿಂತಿರೋ ಜಾಗಕ್ಕೆ ಅಲ್ಲಿ ಇವಾಗ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಚನ್ನರಾಯಪಟ್ಟಣ ತಾಲೂಕು, ನಮ್ಮದು ಕ್ಯಾರ್ಪೇಟೆ ತಾಲೂಕು. ಇದು ಚನ್ನರಾಯಪಟ್ಟಣ ತಾಲೂಕು ಬರುತ್ತೆ. ಶ್ರವಣಬೆಳಗೊಳಕ್ಕೆ 7 ಕಿಲೋಮೀಟ್ರ್ ಇದೆ. ಶ್ರವಣಬೆಳಗೊಳ ಪೊಲೀಸ್ ಠಾಣೆ ಸರಹದ್ದು ಪ್ರಾರಂಭ. ಇಲ್ಲಿಂದ ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ ಬರುತ್ತೆ. ಇದು ಒಂಚೂರು ಸುಸ್ತಾಗಿಲ್ಲ, ನಾರ್ಮಲ್ ಆಗಿದ್ದೀನಿ. ಈಗ ಮತ್ತೆ ರಿಟರ್ನ್ ಹೋಗೋ ಸಮಯ ಬಂದಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ನೀರು ಕುಡಿಯೋಣ, ಇಲ್ಲ ರಿಟರ್ನ್ ಹೋಗೋಣ. ರ್ಯಾಕ್ ಬ್ಯಾಗ್ ಅಂತೂ ಮಾತ್ರ ಅದ್ಭುತವಾಗಿದೆ. ಏನೆಲ್ಲ ತುಂಬ್ಕೊಂಡು ಆರಾಮಾಗಿ ಹೋಗ್ಬೋದು. ಎಷ್ಟು ನೀರು ಬಾಟ್ಲು ಬೇಕಾದ್ರೆ ಇಟ್ಕೋಬೋದು. ಏನೇ ಎಮರ್ಜೆನ್ಸಿಗೆ ಏನೇನು ಬೇಕೋ ಎಲ್ಲನೂ ನಾವು ಇಟ್ಕೋಬೋದು. ನಾನು ವಾಟರ್ ಬಾಟ್ಲು ಮಾತ್ರ ತಂದಿದ್ದೀನಿ. ವಾಟರ್ ಬಾಟ್ಲು ತಗೊಂಡು ನೀರು ಕುಡಿಯೋಣ. ಮಾರ್ನಿಂಗ್ ಟೈಮು ಸೈಕಲ್ ಹೊಡೆಯೋದಕ್ಕೆ ಎಷ್ಟು ಚೆಂದ ಅಂದರೆ, ಈ ಪ್ರಕೃತಿ ಸೌಂದರ್ಯ ಇದೆಯಲ್ಲ, ಅದ್ಭುತವಾಗಿರುತ್ತೆ ಅಲ್ಲಿ. ಈಗ ರಿಟರ್ನ್ ಹೋಗೋ ಸಮಯ ಬಂದಿದೆ. ರೆಸ್ಟ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು. ರಿಟರ್ನ್ಗೆ ಹೋಗೋಣ. ರಿಟರ್ನ್ ಹೋಗ್ತಾ ಇದ್ದೀನಿ ನಾನು.
ನೋಡಲಿಕ್ಕೆ ಹೋಗೋಣ. ಸಾಸ್ಲಿಗೆ ಎಂಟ್ರಿ ಆಗ್ತಾ ಇದ್ದೀನಿ ನಾನು. ಬೆಳಗ್ಗೆ ಹೊತ್ತು ಸೈಕಲ್ ಹೊಡೆಯೋಕ್ಕೆ ಒಂಥರ ಚೆಂದ, ತಂಪಾದ ವಾತಾವರಣ, ತುಂಬ ಚೆಂದ ಅನಿಸುತ್ತೆ. ಈಗ ದೇವ್ರಿಗೊಂದು ಕೈ ಮುಗಿಯೋಣ. ಒಳ್ಳೆ ನೋಡಪ್ಪ. ಮತ್ತೆ ಪ್ರಯಾಣ ಮನೆಗೆ ಶುರು ಮಾಡಿ. ನಾನು ಅಂದ್ಕೊಂಡಿದ್ದೆ ಸೈಕ್ಲಿಂಗು ಟಿ ವಿಲೆಲ್ಲ ನೋಡಿ, ಆ ಯೂಟ್ಯೂಬಲ್ಲೆಲ್ಲ ನೋಡಿ, ಹಬ್ಬ ತುಂಬ ಈಸಿ ಇರುತ್ತೆ, ಏನು ಹೊಡಿಬೋದು, ಹೋಗ್ಬೋದು ಅಂತ. ಯಾವುದೇ ಒಂದು ಕೆಲಸ ಅಷ್ಟು ಸುಲಭ ಇರಲ್ಲ. ಅದಕ್ಕೆ ಪ್ರಾಕ್ಟೀಸ್ ಬೇಕೇ ಬೇಕು, ಟೈಮ್ ತಗೊಳುತ್ತೆ. ಅದು ಒಂದೇ ಸಲ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರು ಆಗ್ಬೋದು, ಯಾವುದೇ ಕೆಲಸ ತಗೊಳ್ಳಿ, ಇದು ಅದು ಅಂತ ಅಲ್ಲ. ಅದರೊಳಗೆ ಬಿದ್ದಾಗ ನಮ್ಗೆ ಗೊತ್ತಾಗೋದು ಅದರ ಆಳ ಎಷ್ಟಿದೆ ಅಂತ ಹೇಳಿ. ನಾನು ಬೀಳಲಿಲ್ಲ ಅಂದರೆ ದೂರದಲ್ಲಿ ಬಿದ್ದೋನ್ನ ನೋಡ್ಬಿಟ್ಟು ಅಷ್ಟೇನ ಅನಿಸ್ತಾ ಇರುತ್ತೆ. ನೋಡೋಣ ಇನ್ನು ಪ್ರತಿದಿನ ನೋಡಿ ಎಷ್ಟೊಂದು ತಪ್ಪುಗಳು ಮಾಡ್ತೀವಿ ಅಂತ ಹೇಳಿ. ಆ ತಪ್ಪುಗಳನ್ನ ಕಂಟ್ರೋಲ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಕ್ಯಾರ್ಪೇಟೆ ರೂಟಲ್ಲಿ ನೇಚರ್ ಇಲ್ಲ ಅಷ್ಟೊಂದು. ಇಲ್ಲಿ ಮಾತ್ರ ವಾತಾವರಣ ಸೂಪರ್ ಆಗಿದೆ. ಮನೆಗಳು ಕಮ್ಮಿ, ವೆಹಿಕಲ್ ಕಮ್ಮಿ, ಸುತ್ತ ಒಂಥರ ತಂಪು ವಾತಾವರಣ. ಮನಸ್ಸಿಗಂತೂ ಮಾತ್ರ ತುಂಬ ಖುಷಿಯಾಗುತ್ತೆ. ಹಾಗೆ ನಾನಂತೂ ದಿನ ಈ ರೂಟಲ್ಲೇ ನಾನು ಸೈಕಲ್ ಪೆಡಲ್ ಮಾಡ್ತೀನಿ. ನಾನು ಆ ಕ್ಯಾರ್ಪೇಟೆ ರೂಟು ಅಷ್ಟು ಇಷ್ಟ ಆಗ್ತಾ ಇಲ್ಲ ಇವಾಗ. ಮೊದಲು ಇಷ್ಟ ಆಯ್ತಿತ್ತು, ಇವಾಗ ಇಷ್ಟ ಆಯ್ತಿಲ್ಲ ಈ ರೂಟಿಗೆ ಬಂದ ಮೇಲೆ. ಯಾಕೆಂದರೆ ಇಲ್ಲಿ ನೇಚರು ಸೂಪರ್ ಆಗಿದೆ. ಮಾತ್ರ ಟೈರ್ಡ್ ಅನಿಸೋದೇ ಇಲ್ಲ, ಖುಷಿ ಆಗ್ತಾ ಇರುತ್ತೆ ಪೆಡಲ್ ಮಾಡ್ತಾ ಇದ್ರೆ. ಸುತ್ತ ನವಿಗಳು ಕಾಣುತ್ತೆ, ಇಲ್ಲಿ ಹಕ್ಕಿಗಳು ಚಿಲಿಪಿಲಿ ಬಿಡ್ತಾ ಇರ್ತವೆ, ಚೆನ್ನಾಗಿದೆ. ಮನೆಗೆ ಇನ್ನೇನು ಸ್ವಲ್ಪ ದೂರ ಇದೆ, ಒಂದು 50 ಮೀಟರ್ ಇರ್ಬೋದು ಅಷ್ಟೇ. ಚೂರು ಟೈರ್ಡ್ ಆಗಿದೆ. ವೆಹಿಕಲ್ಗಳಿಲ್ಲ, ಆರಾಮಾಗಿ ಹೋಗ್ಬೋದು. ಟಯರ್ಡ್ ಅನ್ನೋದೇ ಆಗಿಲ್ಲ, ಯಾಕೆ ನಾರ್ಮಲ್ ಆಗಿ ನಾನು ಪೆಡಲ್ ಮಾಡಿದ್ದೀನಿ. ಅಪ್ಪಲ್ಲೆಲ್ಲ ಗೇರ್ ಶಿಫ್ಟ್ ಮಾಡಿದ್ದೀನಿ, ಏನು ಮಾಡ್ಕೊಂಡಿಲ್ಲ ನಾನು. ಮನೆ ತಲುಪಿದೆ. ಒಂಥರ ಖುಷಿ ಇದೆ. ನಾರ್ಮಲಾಗೆ ಪೆಡಲ್ ಮಾಡ್ಕೊಂಡು ಹೋಗಿದ್ದು 7 ಕಿಲೋಮೀಟ್ರ್ ರಿಟರ್ನ್ ಆಗಿದ್ದು. ಜಾಸ್ತಿ ಜಿಗಿಯೋದು ಬೇಡ, ಒಂದೊಂದೇ ಸ್ಟೆಪ್ಪು, ಅಂದರೆ ಹೆಜ್ಜೆಗಳನ್ನ ಇಡ್ತಾ ಹೋಗೋಣ. ಜಿಗಿಯೋಕ್ಕೆ ಹೋದರೆ ಸ್ಲಿಪ್ಪಾಗಿ ಬೀಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನನಗಾಯ್ತಲ್ಲ ಆ ಥರ ಆಗಿದೆ. ಯಾವತ್ತೂ ಒಂದೇ ಸಲ ಜಾಸ್ತಿ ಹೊಡೆಯೋದು ಅವಶ್ಯಕತೆ ಇರೋದಿಲ್ಲ. ಒಂದೊಂದೇ ಅರ್ಧ ಕಿಲೋಮೀಟ್ರು ಇನ್ಕ್ರೀಸ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಸ್ಕೂಲಿಗೆ ರೆಡಿ ಆಗ್ತಿದ್ದೀನಿ. ಬಾಯ್.